ನಮಸ್ಕಾರ, ಇದು IPL ಧಮಾಕ. ನಾನು ಅವಿನಾಶ್ ಶಿವನ್. RCB ಚಾಂಪಿಯನ್ಸ್ ಆದ ನಂತರ ಭಾಳಷ್ಟು ಕಂಟೆಂಟ್ಗಳು, ಭಾಳಷ್ಟು ವಿಡಿಯೋಗಳು ನಾವು ಚರ್ಚೆ ಮಾಡಬೇಕಾಗಿತ್ತು. ಕೊನೆ ಓವರ್ ಬಗ್ಗೆ ಮಾತಾಡಬೇಕಾಗಿತ್ತು. ಕೃಣಾಲ್ ಪಾಂಡ್ಯ ಅವರ 4 ಓವರ್ 2 ವಿಕೆಟ್ ಪಡೆದಿದ್ದು ಮಾತಾಡಬೇಕಾಗಿತ್ತು. ಬ್ಯಾಟಿಂಗ್ ಮಾಡಿದಾಗ ನಮ್ಮ ಬ್ಯಾಟ್ಸ್ಮನ್ಗಳು ಹೇಗೆ ಮಾಡಿದ್ರು, ಹಾಗೆ ನಮ್ಮ ವಿರಾಟ್ ಕೊಹ್ಲಿ ಅವರ ಬ್ಯಾಟಿಂಗ್ ಇರ್ಬೋದು, ಕೊನೆಯದಾಗಿ ಈ ಫಿನಿಶ್ ಮಾಡಿದಂಥ ಪ್ಲೇಯರ್ಗಳಿರ್ಬೋದು, ಇದರೆಲ್ಲದರ ಬಗ್ಗೆ ಕೂಡ ನಾವೀಗ ಚರ್ಚೆ ಮಾಡ್ಕೊಂಡು ಇರಬೇಕಾಗಿತ್ತು. ಆದರೆ ಪರಿಸ್ಥಿತಿ ಹೇಗಿದೆ ಅಂತಂದರೆ, ನಾವು RCBಯ ಸೆಲೆಬ್ರೇಷನ್ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಆದಂಥ ಕಾಲು ತುಳಿತ, ಇದರ ಬಗ್ಗೆ ಮಾತನಾಡುವಂಥ ಒಂದು ದಿನಕ್ಕೆ ಬಂದಿದ್ದೀವಿ. ನಿಜಕ್ಕೂ ಆ 11 ಫ್ಯಾನ್ಸ್ ಯಾರು ತಮ್ಮ ಪ್ರಾಣ ಕಳ್ಕೊಂಡ್ರು, ಅವರ ಫ್ಯಾಮಿಲಿ, ಅವರ ಒದ್ದಾಟ, ನಾವು TV9 ಟೀಮ್ ಕೂಡ ಅಲ್ಲಿ ಹೋಗಿ ಮಾತಾಡಿಸಿದಾಗ, ನಮ್ಮ ರಿಪೋರ್ಟರ್ಸ್ ಕೂಡ ಹೋಗಿ ಮಾತನಾಡಿಸಿದಾಗ ಪ್ರತಿಯೊಬ್ಬರ ದುಃಖ ಒಂದೊಂದು ರೀತಿಯಾಗಿದೆ. ಒಬ್ಬ ಮಗನಿಗೋಸ್ಕರ 100 ಕೋಟಿ ಆಸ್ತಿ ಮಾಡಿದ್ದೆ, ಅದನ್ನು ನೋಡೋಕೆ ಅಥವಾ ಅದನ್ನು ಅನುಭವಿಸೋಕೆ ಆತನೇ ಇಲ್ಲ, ಯಾರಿಗೋಸ್ಕರ ನಾನು ಕಷ್ಟಪಟ್ಟಿತ್ತು ಅಂತ ಒಂದು ಕಡೆ. ಇನ್ನೊಂದು ಕಡೆ ವಿದ್ಯಾಭ್ಯಾಸದಲ್ಲಿ ತುಂಬ ಎತ್ತರಕ್ಕೆ ಹೋಗಬೇಕು ಅಂತ ಆಸೆ ಇದ್ದಂಥವ್ರು, ಕಷ್ಟಪಟ್ಟು ಮಗಳನ್ನು ಓದಿಸ್ತಂಥವ್ರು, ಇವರ ಕುಟುಂಬ ಒಂದು ಕಡೆ. ಸೊ ಹೀಗೆ ಒಬ್ಬರೊಬ್ಬರದ್ದು ಒಂದೊಂದು ಸ್ಟೋರಿ. ಒಬ್ಬರು ಹೊಸದಾಗಿ ಮದುವೆ ಆದಂಥವ್ರು, ಕೆಲವೇ ದಿನಗಳಲ್ಲಿ ಅವರು ಒಂದಷ್ಟು ಕನಸುಗಳನ್ನು ಕಟ್ಕೊಂಡಿದ್ರು, ತಮ್ಮದೇ ಆದಂಥ ಒಂದಷ್ಟು ಸ್ಟಾರ್ಟಪ್ಗಳನ್ನು ಮಾಡಬೇಕು, ಇಂಥ ಒಂದಷ್ಟು ಕನಸುಗಳಿತ್ತು. ಸೊ ಹೀಗೆ ಹಲವಾರು ಡ್ರೀಮ್ಗಳನ್ನು ಹೊಂದಿದ್ದಂತಹ 11 ಮಂದಿ ಸಾವನ್ನಪ್ಪಿದ್ದಾರೆ. ಬಟ್ ಇದೆಲ್ಲದರ ಜೊತೆಗೆ ನಮ್ಗನ್ನಿಸ್ತಾ ಇರೋದು, ಇಲ್ಲಿ ಯಾರು ಹೊಣೆ ಏನು, ಸರ್ಕಾರ ಅಂತ ಒಂದು ಕಡೆ, ಇನ್ನೊಂದು ಕಡೆ ಪೊಲೀಸರಿಗೆ ಸರಿಯಾದ ಟೈಮ್ ಕೊಡಲಿಲ್ಲ ಪ್ರಿಪ್ರೇಷನ್ಗೆ, ಅವರು ಒಂದಷ್ಟು ಡಿನೈ ಮಾಡಿದರು. ಓಪನ್ ಪೆರೇಡ್ಗೂ ಕೂಡ ಡಿನೈ ಮಾಡಿದರು ಕಮಿಷನರ್ ಅನ್ನೋದು ಕೂಡ ಇತ್ತು. ಇನ್ನೊಂದು ಕಡೆ RCB ಅವರು ಆ ಓಪನ್ ಪೆರೇಡ್ ಬಗ್ಗೆ ಪೋಸ್ಟ್ ಮಾಡಿದ್ರ ಬಗ್ಗೆ ಕೂಡ ಟೀಕೆ ಕೇಳಿ ಬರ್ತಾ ಇದೆ. ಅವರು ಸರಿಯಾದಂಥ ಪ್ರಿಕಾಷನ್ಗಳನ್ನು ತೆಗೆದುಕೊಳ್ಳದೆ ಅವನು ಅನೌನ್ಸ್ಮೆಂಟ್ ಮಾಡಿದ್ರ ಅನ್ನೋ ಪ್ರಶ್ನೆ. ಇನ್ನೊಂದು ಕಡೆ KSCA ಮೇಲೆ ಕೂಡ ಬ್ಲೇಮ್ ಬರ್ತಾ ಇದೆ. ಇಂಥ ಒಂದು ಇವೆಂಟ್ ಇರಬೇಕಾದ್ರೆ ಅವರು ಪ್ರಾಪರ್ ಪೊಲೀಸ್ ಪರ್ಮಿಷನ್ನ ಪಡ್ಕೊಂಡಿದ್ರ, ಮಾಹಿತಿ ಕೊಟ್ರ ಅನ್ನೋದ್ರ ಬಗ್ಗೆ ಕೂಡ FIR ನೋಡಿದಾಗ, FIRನಲ್ಲಿ ಮಾಡಿರುವಂಥ ಆರೋಪಗಳು. ಇನ್ನೊಂದು ಕಡೆ CM ಹೇಳ್ತಾರೆ ನಾನು ಅರೆಸ್ಟ್ ಮಾಡೋಕ್ಕೆ ಅಲ್ಲಿ ಹೇಳಿದ್ದೀನಿ ಅಂತ. ಇದುವರೆಗೂ ಗೊತ್ತಿಲ್ಲ CMಗೆ ಅಥಾರಿಟಿ ಇದೆಯಾ, ತನಿಖಾಧಿಕಾರಿ ಹೇಳಬೇಕಾ ಅರೆಸ್ಟ್ ಮಾಡಬೇಕು ಅಂತ, ಅಥವಾ ಒಬ್ಬ CM ಹೇಳುವಂಥ ಅಥಾರಿಟಿ ಅವರಿಗೆ ಕೊಡಲಾಗಿದೆ ಅನ್ನೋದು. ಇಂಥ ಹಲವಾರು ವಿಚಾರಗಳು. ಇನ್ನೊಂದು ಕಡೆ ವಿಪಕ್ಷಗಳು, ತಮಗೇನು ಲಾಭ ಇದರಲ್ಲಿ, ಈ 11 ಜನ ಸಾವನ್ನಪ್ಪಿದ್ದಾರೆ ಒಂದು ಕಡೆ. ಇನ್ನೊಂದು ಕಡೆ ನಾವು ಹೇಗೆ ಈ ಆಡಳಿತ ಸರ್ಕಾರವನ್ನು ಟೀಕೆ ಮಾಡಿ ನಮ್ಮದೇನು ಇಲ್ಲಿ ಬೇಯಿಸ್ಕೊಳ್ಬೋದು ಅಂತ ಅವರು. ಇನ್ನೊಂದು ಕಡೆ ನಮಗೂ ಇದಕ್ಕೂ ಸಂಬಂಧ ಇಲ್ಲ, ನಾವು ಹೇಗೆ ತಮ್ಮ ಇಮೇಜನ್ನು ಕ್ಲಿಯರಾಗಿ ಇಟ್ಕೊಳ್ಬೇಕು ಅಂತ ಸ್ಟೇಟ್ ಗೌರ್ಮೆಂಟ್. ಸೊ ಅವ್ರದ್ದು ಸೇಫ್ಟಿಯನ್ನು ನೋಡ್ತಾ ಇದ್ದಾರೆ. ಇನ್ನೊಂದು ಕಡೆ ಈ RCB ವಿರೋಧಿಗಳು ನೋಡಿದ್ರೆ, RCB ಕಪ್ ಗೆಲ್ದಿದ್ದು ಒಳ್ಳೇದಾಯಿತು ಅಂದರೆ, ಇದುವರೆಗೆ ಗೆಲ್ಲದೇ ಇರೋದೇ ಒಳ್ಳೆಯದು. ಯಾಕೆ ಅವರು ಕಪ್ನ ಡಿಸರ್ವ್ ಮಾಡಲ್ಲ ಅಂತ ಅಂದರೆ, 11 ಜೀವಗಳ ಮೇಲೆ ಆ ಹೆಣಗಳನ್ನು ಮುಂದಿಟ್ಟು ಸೆಲೆಬ್ರೇಷನ್ ಮಾಡ್ತಿದ್ದಾರೆ ಅಂತ ಅವರೊಂದು ಕಡೆ. ಸೊ ಹೀಗೆ ಒಬ್ಬೊಬ್ರದ್ದು ಒಂದೊಂದು ಪರ್ಸ್ಪೆಕ್ಟಿವ್. ಆದರೆ ಒಂದು ಹೇಳ್ತೀನಿ, ನಿಮ್ಮ ಜೀವಕ್ಕೆ ನೀವೇ ಜವಾಬ್ದಾರಿ. ಪ್ಲೇಯರ್ಗಳು ಟ್ವೀಟ್ ಮಾಡ್ಬೋದು, ಅವ್ರಿಗೆ ನೋವಾಗಿರುತ್ತೆ, ಟ್ವೀಟ್ ಮಾಡಿರ್ತಾರೆ, ಹಾರ್ಟ್ ಬ್ರೇಕ್ ಸಿಂಬಲ್ ಹಾಕಿ ಅವರು ಟ್ವೀಟ್ ಮಾಡ್ತಾರೆ, ಅವ್ರ ನೋವನ್ನು ಅವರು ಹೇಳ್ಕೊತಾರೆ, ಅವ್ರಿಗೂ ಅಸಹಾಯಕರು, ಅವರು ಏನು ಮಾಡೋಕ್ಕಾಗಲ್ಲ. ಗೌರ್ಮೆಂಟ್ಗಳು ಈ ಥರ, ವಿಪಕ್ಷಗಳು ಅವ್ರದ್ದೇ ಆದಂಥ ಒಂದಷ್ಟು. ಏನು RCB ಫ್ರಾಂಚೈಸಿ ಅವ್ರು ಹೇಗೆ ಸೇಫ್ ಆಗಿರಬೇಕು ಅಂತ ಅವ್ರು ನೋಡ್ಕೊಳ್ತಾರೆ, ಲೀಗಲಿ ಫೈಟ್ ಮಾಡುವಂಥದ್ದು ಅವ್ರಿಗೆ ಕೆಪಾಸಿಟಿ ಇದೆ, ಮಾಡ್ತಾರೆ. ಬಟ್ ನಿಮ್ಮ ಫ್ಯಾಮಿಲಿಗೆ ಯಾರು ಜವಾಬ್ದಾರಿ? RCBಗೆ ಈ ಥರ ಇನ್ನೊಂದು ಟೂರ್ನಮೆಂಟ್ ಸ್ಟಾರ್ಟ್ ಆಗುತ್ತೆ, ಅಷ್ಟೊತ್ತಿಗೆ ಜನ ಆಲ್ಮೋಸ್ಟ್ ನನಗೆ ಗೊತ್ತಿರೋ ಹಾಗೆ ಭಾಳ ಶಾರ್ಟ್ ಟರ್ಮ್ ನಮ್ಮಲ್ಲಿ ಮೆಮೊರಿ. ಕೆಲವೊಂದು ಘಟನೆ ಆದಾಗ ಒಂದಷ್ಟು ದಿನ ನಾವು ಕೊರಗ್ತೀವಿ, ಆದರೆ ಸ್ವಲ್ಪ ದಿನ ಆದಮೇಲೆ ನಾವೆಲ್ಲರೂ ಕೂಡ ನಮ್ಮ ಕೆಲಸಗಳಲ್ಲಿ ಬ್ಯುಸಿ ಆಗ್ತೀವಿ. ಆ ಫ್ಯಾಮಿಲಿ ಇದೆಯಲ್ಲ, 11 ಜನರ ಫ್ಯಾಮಿಲಿ, ಅವರು ಕಂಪ್ಲೀಟಾಗಿ ಇದರಲ್ಲಿ ಕೊರಗ್ತಾರೆ. ಬಟ್ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕು, ಇಂಥ ಒಂದು ದೊಡ್ಡ ಇವೆಂಟ್ ಇದ್ದಾಗ ನಾವು ನಮ್ಮ ಜೀವಕ್ಕೆ ನಾವು ಜವಾಬ್ದಾರಿ. ನಿಮಗೆ ಅಲ್ಲಿ ಏನೋ ಪ್ಯಾನಿಕ್ ಆಗ್ತಾ ಇದೆ, ಏನೋ ಸಮಸ್ಯೆ ಆಗ್ತಾ ಇದೆ, ಇಲ್ಲಿ ಹೋಗುವಂಥದ್ದು ಒಳ್ಳೇದಲ್ಲ ಅಂತಂದಾಗ ದಯವಿಟ್ಟು ಅದರಿಂದ ಸ್ಟೆಪ್ ಬ್ಯಾಕ್ ಮಾಡಿ. ಫಾರ್ ಎಕ್ಸಾಂಪಲ್, ಒಂದು BMTC ಬಸ್ ಬಂದಾಗಲೇ, ಮೆಜೆಸ್ಟಿಕಲ್ಲಿ ನೀವು ನಿಂತಿರ್ತೀರ, ಒಂದು ಬಸ್ ಬರುತ್ತೆ, ನಿಮ್ಮ ರೂಟಿಗೆ ಹೋಗಬೇಕಾಗಿರುತ್ತೆ, ತುಂಬ ರಶ್ ಇದ್ದಾಗ ಏನು ಮಾಡ್ತೀರಾ, ನೆಕ್ಸ್ಟ್ ಬಸ್ ಬರುತ್ತೆ ಅಂತ ಕಾಯಬೇಕಷ್ಟೇ. ಹಾಗೆ ನೆಕ್ಸ್ಟ್ ನಾವು ಸೆಲೆಬ್ರೇಷನ್ ಇದ್ದಾಗ ನಾವು ಹೋಗಬೇಕು ಅಂತ, ಯಾಕಂದರೆ ಜೀವ ಮುಖ್ಯ. ಇನ್ನೊಂದು ಸಲ RCB ಟ್ರೋಫಿ ಗೆಲ್ಬೋದು, ಇದೇ ಸೆಲೆಬ್ರೇಷನ್ ಮಾಡ್ಬೋದು ಬೆಂಗಳೂರಲ್ಲಿ, ಆಗ ನಾವೆಲ್ಲರೂ ಕೂಡ ಭಾಗವಹಿಸ್ಬೋದು. ಬಟ್ ನಮ್ಮ ಲೈಫ್ಗೆ ನಾವು ಜವಾಬ್ದಾರರು ಅನ್ನೋದು ಇದರಲ್ಲಿ ವೆರಿ ಕ್ಲಿಯರ್ ಗೊತ್ತಾಗುತ್ತೆ. ಯಾಕಂದರೆ ಒಬ್ಬೊಬ್ಬರು ನಂಬಿ ಅವರ ಫ್ಯಾಮಿಲಿ ಇರುತ್ತೆ, ಸೊ ಅವ್ರನ್ನ ನಂಬ್ಕೊಂಡಿರುವಂಥ ತಂದೆ ತಾಯಿ ಇರ್ತಾರೆ, ಸೊ ಅಥವಾ ಮದುವೆ ಆಗಿದ್ರೆ ಮಕ್ಕಳಿರ್ಬೋದು, ಇಂಥದ್ದೆಲ್ಲವೂ ಕೂಡ ಒಂದಷ್ಟು ಜವಾಬ್ದಾರಿಯನ್ನು ನಾವು ನಮ್ಮ ಲೈಫ್ ಬಗ್ಗೆ ನಾವು ತೆಗೆದುಕೊಳ್ಬೇಕಾಗತ್ತೆ. ತುಂಬ 1-2 ದಿನದಿಂದ ನಾನು ವೀಡಿಯೋನೇ ಮಾಡಿರಲಿಲ್ಲ. ಯಾಕಂತಂದರೆ ಏನು ಹೇಳೋದು, ಯಾವ ವಿಚಾರದ ಬಗ್ಗೆ ಮಾತಾಡೋದು? ಗೌರ್ಮೆಂಟ್ನ ಬ್ಲೇಮ್ ಮಾಡ್ಕೊಂಡು ಕೂರೋದಾ? ಅದರಿಂದ ಸಮಾಧಾನ ಆಗುತ್ತಾ? 11 ಜನ ಜೀವಕ್ಕೆ, ಆತ್ಮಕ್ಕೆ ಶಾಂತಿ ಸಿಗುತ್ತಾ? ಓಕೆ, RCB ಅವ್ರನ್ನ ಬೈದ್ಬಿಟ್ರೆ ಓಕೆನಾ, ಎಲ್ಲ ಸರಿಯಾಗಿಬಿಡುತ್ತಾ ಅನ್ನೋದು ಪ್ರಶ್ನೆ ಇಲ್ಲಿ. ನಮ್ಮ ಮನ ಸಮಾಧಾನಕ್ಕೆ ನಾವು ಬೈಕೊಳ್ಬೋದು, ಯಾರನ್ನೋ ದೂಷಣೆ ಮಾಡ್ಬೋದು, ಹೌದು. ಬಟ್ ಆಗಿರುವಂಥ ಲಾಸಿಗೆ ಯಾರು ಜವಾಬ್ದಾರಿ ಅಂತ. ನಾನು ಇನ್ಸ್ಟಾಗ್ರಾಮಲ್ಲೂ ಕೂಡ ಒಂದು ವೀಡಿಯೋನ ಮಾಡಿದ್ದೆ. ಇಲ್ಲಿರುವಂಥ ರೂಟ್ ಕಾಸ್ ಹೇಳ್ತೀನಿ ನಾನು. ಇದು ನಿಮ್ಗೆ ಅನಿಸ್ಬೋದು ಈಗ ಹೇಳ್ತಿದ್ದಾರೆ ಅಂತ, ಬಟ್ ಸ್ಟಿಲ್ ಇಲ್ಲಿ ಸಮಸ್ಯೆ ಏನು ಗೊತ್ತಾ, ನಮ್ಮಲ್ಲಿ ಸುಮಾರು 1.25 ಕೋಟಿ 1.5 ಕೋಟಿ ಜನಸಂಖ್ಯೆ ಬೆಂಗಳೂರಲ್ಲಿದೆ. ಅಂಥ ಒಂದು ನಗರಕ್ಕೆ 30,000 35,000 ಕೆಪಾಸಿಟಿ ಇರುವಂಥ ಗ್ರೌಂಡ್ ಇದೆ. ಇದು ಎಲ್ಲಿಗೆ ಸಾಕಾಗುತ್ತೆ? ಓಕೆ, ಬರೀ ಬೆಂಗಳೂರವ್ರು ಮಾತ್ರ 1.25 ಕೋಟಿಲಿರುವಂಥ ಜನ ಮಾತ್ರ ಬರ್ತಾರಾ ಈ ಒಂದು ಸೆಲೆಬ್ರೇಷನ್ಗೆ ಅಥವಾ ಮ್ಯಾಚ್ ಇದ್ದಾಗ?
ಪಕ್ಕ ತುಮಕೂರಿಂದ ಬರ್ತಾರೆ, ಕೋಲಾರದಿಂದ ಬರ್ತಾರೆ, ಚಿತ್ರದುರ್ಗದಿಂದ ಬರುವಂಥವ್ರು ಇರ್ತಾರೆ. ಎಷ್ಟು ಮಟ್ಟಿಗೆ ಕ್ರೇಜ್ ಇದೆ ಅಂತಂದರೆ ಬೇಕಾದರೆ ಬೀದರಿಂದ ಕೂಡ ಬರುವಂಥವ್ರು ಇದ್ದಾರೆ ಇಲ್ಲಿಗೆ ಬೆಂಗಳೂರಿಗೆ, ಈ ಥರ ಕೊಹ್ಲಿ ಟ್ರೋಫಿ ಜೊತೆ ಬರ್ತಿದ್ದಾರೆ ಅಂತ. ನಮ್ಮ ಮೇನ್ ಸಮಸ್ಯೆ ಒಂದು ದೊಡ್ಡ ಇವೆಂಟ್ ಮಾಡೋದಕ್ಕೆ ನಗರದಲ್ಲಿ ಕರೆಕ್ಟ್ ಆದಂಥ ವೆನ್ಯೂ ಇಲ್ಲ. ನಿಮಗೆ ಪ್ಯಾಲೇಸ್ ಗ್ರೌಂಡ್ ಇದೆಲ್ಲ ಇರ್ಬೋದು, ಅದೆಲ್ಲವೂ ಕೂಡ ಈ ಮದುವೆಗಳಿಗೆ, ಬೇರೆ ಬೇರೆ ಫಂಕ್ಷನ್ಗಳಿಗೆ ಇದಕ್ಕೆಲ್ಲ ಮಾತ್ರ ಸೀಮಿತವಾಗಿದೆ. ಸಿಟಿ ಒಳಗೆ ನಿಮಗೆ ಒಂದು ದೊಡ್ಡ ಇವೆಂಟ್ ಮಾಡುವಷ್ಟು ಜಾಗ ಇಲ್ಲ. ಮುಖ್ಯವಾಗಿ ಒಂದು ಕ್ರಿಕೆಟ್ಗೆ ಬೇಕಾದಂಥ ಸ್ಟೇಡಿಯಂ ಇಲ್ಲ. ಯಾಕಂದರೆ ನಿಮಗೆ 16ರಿಂದ 20 ಎಕರೆ ಒಳಗೆ ಚಿನ್ನಸ್ವಾಮಿ ಸ್ಟೇಡಿಯಂನ ಡೈಮೆನ್ಷನ್ ಇದೆ. ನೀವು ಅದರಲ್ಲಿ ಇಂಥ ದೊಡ್ಡ ಸೆಲೆಬ್ರೇಷನ್ ಅಲ್ಲಿ 35,000 ಕೆಪಾಸಿಟಿ, 1ರಿಂದ 2 ಲಕ್ಷ ಜನ ಸೇರಿದಾಗ ನಿಮ್ಗೆ ಹೇಗೆ ಮ್ಯಾನೇಜ್ ಮಾಡ್ತೀರಾ? ಒಂದು ಅದೇ ಗುಜರಾತ್ನ ನರೇಂದ್ರ ಮೋದಿ ಸ್ಟೇಡಿಯಂ ಇದೆಯಲ್ಲ, ಅದು ಸುಮಾರು 63 ಎಕರೆ ಡೈಮೆನ್ಷನಲ್ಲಿದೆ. ಸುಮಾರು 10,000 ಟೂ ವೀಲರ್ಗಳನ್ನು ಪಾರ್ಕ್ ಮಾಡ್ಬೋದು, 3,000 ಕಾರ್ಗಳನ್ನ ಪಾರ್ಕ್ ಮಾಡುವಂಥ ಕೆಪಾಸಿಟಿ ಆ ಕ್ಯಾಂಪಸ್ ಒಳಗಿದೆ. ನೀವು ಇಷ್ಟು ಜನ ಮೊನ್ನೆ ಬಂದ್ರಲ್ಲ, ಅಂಥ ದೊಡ್ಡ ಸ್ಟೇಡಿಯಂ ಕ್ಯಾಂಪಸ್ ಆಗಿದ್ದರೆ ಅವ್ರನ್ನ ಅಲ್ಲಿ ಅಕಾಮಿಡೇಟ್ ಮಾಡ್ಬೋದಾಗಿತ್ತು, ಅವ್ರು ವೆಯ್ಟ್ ಮಾಡ್ತಾಯಿದ್ರು. ಬಟ್ ಇಲ್ಲ, ಅದಿಲ್ಲ. ನೀವು ಈ ಕಡೆ ಕಸ್ತೂರ್ಬಾ ಇದು ರೋಡ್ ಏನಿದೆ, ಅಥವಾ ಈ ಕಡೆ MG ರೋಡ್ ಹೋಗುವಂಥ ರಸ್ತೆ ಏನಿದೆ, ಇದೆಲ್ಲ ಕಡೆ ಕ್ವೀನ್ಸ್ ರೋಡ್ ಏನಿದೆ, ಎಲ್ಲ ಕಡೆ ಕೂಡ ನಿಮಗೆ ಆ ರೋಡ್ ದಾಟಿದ್ರೇ ಸ್ಟೇಡಿಯಂ, ಆ ರೋಡ್ಗೆ ಅಂಟ್ಕೊಂಡೇ ಕಾಂಪೌಂಡ್ ಇರೋದು. ಸೊ ಹಾಗಾಗಿ ನೀವು ಭಾಳಷ್ಟು ಜನ ಹೇಳ್ತಾ ಇದ್ರು ಪೊಲೀಸರು ಬ್ಯಾರಿಕೇಡ್ಗಳನ್ನ ಹಾಕಬೇಕಾಗಿತ್ತು, ಅವ್ರನ್ನ ಸಾಲ ಕಳಿಸ್ಬೇಕಾಗಿತ್ತು ಅಂತ. ಲಿಟ್ರಲಿ ಇಂಪಾಸಿಬಲ್. ಮೊನ್ನೆ ಸಿಚುವೇಷನಲ್ಲಿ ಮ್ಯಾಚ್ ಇದ್ದಾಗ ಟ್ರೈ ಮಾಡ್ಬೋದು ನೀವು, ಯಾಕಂದರೆ ಒಂದು 35,000 ಕೆಪಾಸಿಟಿ ಅಂತಂದರೆ ಒಂದು 5,000 ಎಕ್ಸ್ಟ್ರಾ ಜನ ಸುತ್ತಾಡ್ತಾ ಇರ್ತಾರೆ ಸುತ್ತಮುತ್ತ. ಯಾಕಂದರೆ ನಾನು ರಿಪೋರ್ಟಿಂಗ್ ಮಾಡಿರೋದ್ರಿಂದ ಹೇಳ್ತಾ ಇರೋದು, ಆಗ ಸಾಧ್ಯ ಇದೆ. ಬಟ್ ನೀವು ಫ್ರೀ ಎಂಟ್ರಿ ಅಂತ ಯಾವಾಗ ಹಾಕಿದ್ರಿ, ಆವಾಗ ಜನ ಕಿಕ್ಕಿರಿದು ಬಂದು, ಫ್ರೀ ಅಲ್ವಾ, ನಮಗೊಂದು ಅವಕಾಶ ಸಿಗುತ್ತೆ ನೋಡೋಣ ಅಂತ. ನನಗೆ ಸುಮಾರು ಒಂದು 50ರಿಂದ 100 ಮೆಸೇಜ್ ಬಂದಿದೆ, ಏನಾದರೂ ಸ್ಟೇಡಿಯಂ ಹತ್ರ ಹೋಗ್ಬೋದಾ, ಫ್ರೀ ಎಂಟ್ರಿ ಅಂತ, ನೀವು ಕರ್ಕೊಂಡು ಹೋಗ್ಬೋದಾ ಹೇಗೆ ಅಂತ. ಬಟ್ ನಾನೇ ಹೋಗಿಲ್ಲ ಅವತ್ತು, ಯಾಕಂದರೆ ನನಗೆ ಆಲ್ಮೋಸ್ಟ್ ನಾನು ನೈಟ್ ಕಂಟಿನ್ಯೂ ಮಾಡಿದ್ದೆ, ಅವತ್ತು ಸೆಲೆಬ್ರೇಷನ್ ಎಲ್ಲ ಲೈವ್ ಇತ್ತು. ಸೊ ಅದಾದಮೇಲೆ ನನಗೆ ಬೆಳಗ್ಗೆ ಹೋಗುವಷ್ಟು ಆಲ್ಮೋಸ್ಟ್ 12 ಗಂಟೆ ನಾನು ಮತ್ತೆ ಆಫೀಸಿಂದ ಬಿಟ್ಟು ಹೋಗಿದ್ದೆ. ಆ ಕಾರಣಕ್ಕೆ ನಾನು ಅವತ್ತು ಹೋಗೋಕ್ಕಾಗಲಿಲ್ಲ. ಬಟ್ ಎದ್ದು ನೋಡಿದಾಗ, ನಾನು ಹೋಗಿ ರೆಸ್ಟ್ ಮಾಡಿ ಆಮೇಲೆ ನೋಡಿದಾಗ ಇಷ್ಟೆಲ್ಲ ಆಗಿದೆ ಅಂದಾಗ ನನಗೆ ಶಾಕ್ ಆಯಿತು. ಸೊ ಹೀಗೆ ಒಂದು ಸೆಲೆಬ್ರೇಷನ್ ಇದ್ದಾಗ ನಮಗೆ ಸೂಕ್ತವಾದಂಥ ವೆನ್ಯೂ ಇಲ್ಲ, ಒಂದು ದೊಡ್ಡ ಗ್ರೌಂಡ್ ಬೇಕು. ಇದು ರೂಟ್ ಕಾಸ್ ನಾನು ಹೇಳ್ತಾ ಇರೋದು. ಯಾಕಂದರೆ ಮುಂದೆ ಕೂಡ ಭಾಳಷ್ಟು ಜನರಿಗೆ RCB ಮ್ಯಾಚ್ನ ಟಿಕೆಟ್ ಯಾಕೆ ಸಿಗಲ್ಲ ಬೆಂಗಳೂರಲ್ಲಿ? ಇದೇ ರೀಸನಿಗೆ ಸಿಗಲ್ಲ. ನಿಮಗೆ 30,000 ಕೆಪಾಸಿಟಿ, 35,000 ಅಂತಂದರೆ ಅದರಲ್ಲಿ ಒಂದು 5ರಿಂದ 8,000 ನಂಗೆ ಗೊತ್ತಿರೋ ಹಾಗೆ ಅವರ ಸ್ಪಾನ್ಸರ್ಗಳು, VIP ಗಳು, ಅವರಿವರು MLAಗಳು, ರಾಜಕಾರಣಿಗಳು, ಅವರೆಲ್ಲರಿಗೂ ಕೂಡ ಕಾರ್ಪೊರೇಟ್ ಟಿಕೆಟ್ಗಳು, ಹೆಚ್ಚಿನ ರೇಟ್ನ ಟಿಕೆಟ್ಗಳು ಅದು ಹೋಗಿರುತ್ತೆ. ಸಾಮಾನ್ಯ ಜನರಿಗೆ, ಕಾಮನ್ ಆಡಿಯನ್ಸ್ ಏನಿರುತ್ತೆ ಅವ್ರಿಗೆ ಸಿಗೋದೇ ಒಂದಿಷ್ಟು. ಅದರಲ್ಲಿ ಒಂದಷ್ಟು ಆನ್ಲೈನಲ್ಲಿ ಬಿಡ್ತಾರೆ, ಒಂದಷ್ಟು ಆನ್ಲೈನ್ ಬಿಟ್ಟು ಆಫ್ಲೈನ್ ಕೌಂಟ್ರಲ್ಲಿ ಸಿಗುತ್ತೆ. ಹಾಗಾಗಿ ನಿಮಗೆ ಮ್ಯಾಚ್ನ ಟಿಕೆಟ್ ಕೂಡ ಸಿಗಲ್ಲ. ಈ ಥರ ದೊಡ್ಡ ಇವೆಂಟ್ ಆದಾಗ ಸಾವು ನೋವುಗಳಾಗುತ್ತೆ. ಸೊ ಈ ಥರ ನಾವು ಎಲ್ಲಿಂದ ಸರಿಪಡಿಸ್ಕೊಂಡು ಹೋಗಬೇಕಿದ್ದನ್ನು ಅಂತಂದರೆ ಇಲ್ಲಿಂದ. ಸೊ ಹೀಗೆ ಇದನ್ನು ಬಿಟ್ಟು ಗೌರ್ಮೆಂಟ್ ಹೇಗೆ ವರ್ತಿಸ್ತಾ ಇದೆ ಅದೆಲ್ಲವನ್ನು ಕೂಡ ನೀವು ನೋಡ್ತಾ ಇದ್ದೀರಾ. ಸೊ ಹೀಗೆ ಸಾಕಷ್ಟು ಸಮಸ್ಯೆಗಳಿದೆ. ಸೊ ಅದನ್ನು ಕ್ಲಿಯರ್ ಮಾಡಬೇಕು ಅಂತಂದರೆ, ಮುಂದೆ ಈ ರೀತಿ ಘಟನೆಗಳಾಗಬಾರ್ದು ಅಂತಂದರೆ ನಮಗೆ ಒಂದು ದೊಡ್ಡದಾದಂಥ ಗ್ರೌಂಡ್ಗಳು ಬೇಕಾಗುತ್ತೆ, ಗ್ರೌಂಡ್ ಒಂದು ಬೇಕಾಗುತ್ತೆ ಸದ್ಯಕ್ಕೆ. ಸೊ ಅದನ್ನು ಯಾವ ರೀತಿ ಗೌರ್ಮೆಂಟ್ ಸಾರ್ಟ್ ಔಟ್ ಮಾಡುತ್ತೆ ಹೇಗೆ ಅನ್ನೋದು ಡಿಸೈಡ್ ಮಾಡಬೇಕು ಅವರು. ಸೊ ಇದಾಗಿತ್ತು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾರೆ TV9.